ಕೆಎಎಸ್ ಗೆಜೆಟೆಡ್ ಪ್ರೊಫೆಷನಲ್ ಮರುಪರೀಕ್ಷೆಗೆ 4 ತಿಂಗಳು ಕಾಲಾವಕಾಶ ನೀಡಿ ಸರ್ಕಾರಕ್ಕೆ ಕೆಪಿಎಸ್ಸಿ ಆಕಾಂಕ್ಷಿಗಳ ಮನವಿ. ಬೆಂಗಳೂರು: ಕರ್ನಾಟಕ ಲೋಕಸೇವಾ ಆಯೋಗದ ಆಕಾಂಕ್ಷಿಗಳು ಮತ್ತು ಶಿಕ್ಷಣ ತಜ್ಞರು ಗೆಜೆಟೆಡ್ ಪ್ರೊಫೆಷನಲ್ಗಳ ಮರುಪರೀಕ್ಷೆಗೆ 4 ತಿಂಗಳು ವಿಸ್ತರಣೆ ಕೋರಿದ್ದಾರೆ. ಅವಸರದಲ್ಲಿ ಪರೀಕ್ಷೆಗಳನ್ನು ನಡೆಸಿದ ಸರ್ಕಾರದ ಕೆಟ್ಟ ನಡೆಯ ಬಗ್ಗೆ ಚರ್ಚಿಸಲು ಪಿಡಿಒ, ಗ್ರಾಮ ಆಡಳಿತ ಅಧಿಕಾರಿ, ಗೆಜೆಟೆಡ್ ಪ್ರೊಫೆಷನಲ್ಗಳು ಮತ್ತು ಇತರ 15 ಲಕ್ಷ ಆಕಾಂಕ್ಷಿಗಳು ನಿರ್ಧರಿಸಿದ್ದಾರೆ. ಟೆಲಿಗ್ರಾಮ್, ವಾಟ್ಸಾಪ್ನಂತಹ ವೇದಿಕೆಗಳಲ್ಲಿ ಸ್ಟಡಿ ಸರ್ಕಲ್ ರಚಿಸಿರುವ ಆಕಾಂಕ್ಷಿಗಳು ಈಗಿನಿಂದಲೇ ತಯಾರಿ ನಡೆಸಲು 4 ತಿಂಗಳ ಕಾಲಾವಕಾಶ ನೀಡದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರವು ತಮ್ಮ ಆಕ್ರೋಶವನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಹೆಚ್ಚಿನ ವಿದ್ಯಾರ್ಥಿಗಳು ಗ್ರಾಮೀಣ ಹಿನ್ನೆಲೆಯಿಂದ ಬಂದವರಾಗಿದ್ದು, ಪಠ್ಯಕ್ರಮವನ್ನು ಅನುಸರಿಸಲು ಅವರಿಗೆ ಸಮಯ ಬೇಕಾಗುತ್ತದೆ. ಆದರೆ ಇನ್ನು ಕೆಲವೇ ತಿಂಗಳಲ್ಲಿ ನಿವೃತ್ತರಾಗಲಿರುವ ಕೆಲವು ಸದಸ್ಯರು ಪರೀಕ್ಷೆಗಳನ್ನು ನಡೆಸದಿದ್ದರೆ ರಾಜೀನಾಮೆ ನೀಡುವ ಬೆದರಿಕೆ ಹಾಕಿದ್ದಾರೆ ಎಂದು ಹೇಳಲಾಗಿದೆ. ಆಗಸ್ಟ್ 27ರಂದು ಸರ್ಕಾರವು ತರಾತುರಿಯಲ್ಲಿ ಪರೀಕ್ಷೆಗಳನ್ನು ನಡೆಸಿತ್ತು. ಭಾಷಾಂತರ ಪ್ರಮಾದ ಮತ್ತು ವಿರೋಧದ ಒತ್ತಡದಿಂದ ಸಿಎಂ ಸಿದ್ದರಾಮಯ್ಯ ಮರುಪರೀಕ್ಷೆಗೆ ಸೂಚಿಸಿದ್ದಾರೆ. ಇನ್ನು ರಾಜ್ಯದ ಯುವಜನತೆಯ ಬಗ್ಗೆ ಕಾಳಜಿ ಇದ್ದರೆ ಕನಿಷ್ಠ 4 ತಿಂಗಳಾದರೂ ತಯಾರಿಗೆ ಅವಕಾಶ ನೀಡಬೇಕು. ಸಿದ್ಧತೆಗೆ ಸಮಯ ನೀಡುವುದರಲ್ಲಿ ತಪ್ಪೇನಿಲ್ಲ ಎಂದು ಚಂದ್ರ ಲೇಔಟ್ನ ಪ್ರತಿಷ್ಠಿತ ಸಂಸ್ಥೆಯೊಂದರ ಕೆಪಿಎಸ್ಸಿ ಆಕಾಂಕ್ಷಿಯೊಬ್ಬರು ಹೇಳಿದ್ದಾರೆ. ಮತ್ತೊಬ್ಬ ಆಕಾಂಕ್ಷಿ ವಿನೋದ್ ಎಂಎಸ್ ಕೂಡ ಇದೇ ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಆಕಾಂಕ್ಷಿಗಳು ಮಾತ್ರವಲ್ಲ, ಅವರ ಕುಟುಂಬಗಳು ಸಹ ಸರ್ಕಾರದ ಕೆಟ್ಟ ನಡೆಯ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳುತ್ತವೆ ಎಂದು ಹೇಳಿದರು. ಆಕಾಂಕ್ಷಿಗಳು ಮತ್ತು ಅವರ ಕುಟುಂಬಗಳನ್ನು ಒಟ್ಟುಗೂಡಿಸಿದರೆ ಸುಮಾರು 50ರಿಂದ 60 ಲಕ್ಷ ಮತದಾರ ಜನಸಂಖ್ಯೆ ಇರುತ್ತದೆ. ಅವರು ಅಚಲ ನಿರ್ಧಾರ ಕೈಗೊಂಡರೆ ಮುಂದಿನ ಬಾರಿ ಕಾಂಗ್ರೆಸ್ ಸರ್ಕಾರ ಬರುವುದು ಅಸಾಧ್ಯ ಎಂದು ಹೇಳಿದರು. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.